ತಮ್ಮೆಲ್ಲರಿಗೆ ಮಿಸ್ಟರ್ ಮೋಮ್ಸ್ ಕನ್ನಡ ಪಾಡ್ಕಾಸ್ಟ್ ಚಾನಲ್ಗೆ ಸ್ವಾಗತ. ಸೊ ನನ್ನ ಜೊತೆ ಇವತ್ತು ಸ್ಪಾಯ್ಲರ್ ಸುನೀಲ್ ಅವರಿದ್ದಾರೆ. ಜೈ RCB, ಈ ಸಲ ಕಪ್ ನಮ್ದೆ. ಹಾಗೆಯೇ ಸಾಫ್ಟ್ವೇರ್ ಸಿದ್ದು ಅವರಿದ್ದಾರೆ. ಅವ್ರ ಕಡೆಯಿಂದನೂ ಒಂದು ಮಾತು ಬರಲಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ನಮಸ್ಕಾರ. ಸರಿ, ಸ್ಪಾಯ್ಲರ್ ಸುನೀಲ್ ಮತ್ತೆ ಸಾಫ್ಟ್ವೇರ್ ಸಿದ್ದು ಅವ್ರಿ, ಇವತ್ತು ಯಾವ್ದ್ರ ಬಗ್ಗೆ ಮಾತಾಡೋಣ? ಯಾವ ಟಾಪಿಕ್? ನೋಡಿ, ಎಲ್ಲರ ಜೀವನದಲ್ಲೂ ಇದೊಂದು ಆಗಿರುತ್ತೆ. ಅದು ಏನು ಅಂದರೆ ಟ್ರಿಪ್ ಪ್ಲಾನ್ ಮಾಡ್ಕೊಂಡಿರ್ತಾರೆ, ಬಟ್ ಕ್ಯಾನ್ಸಲ್ ಆಗಿರುತ್ತೆ. ಎಕ್ಸಾಕ್ಟ್. ಯಾವ ಟ್ರಿಪ್ಪು? ಗೋವಾ ಟ್ರಿಪ್. ಎಲ್ಲರೂ ಗೋವಾಗೆ ಹೋಗ್ಬೇಕು ಅನ್ಕೊಂತಾರೆ, ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ, ಮತ್ತೆ ಬೇರೆ ಟ್ರಿಪ್ ಅದ್ರ ಬದಲು ಹೋಗಿರ್ತಾರೆ. ಹೌದು, ಆ ಥರ ಎಷ್ಟು ಟ್ರಿಪ್ ಕ್ಯಾನ್ಸಲ್ ಆಗಿದೆ, ಏನೇನು ಮಾಡಿದೀವಿ ಅನ್ನೋದನ್ನ ಮಾತಾಡ್ತಾ ಇದೀವಿ. ಸರಿ, ಹೇಳಿ, ಒಬ್ಬೊಬ್ಬರೇ ಶುರು ಮಾಡ್ಕೊಳ್ಳಿ. ಸ್ಪಾಯ್ಲರ್ಸ್ ಇದ್ದು ಅಂಡ್ ಸ್ಪಾಯ್ಲರ್ ಸುನಿಲ್ ಅಂಡ್ ಟ್ರಿಪ್ ಇದೇ ಥರನೇ ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟ್. ಸುಮಾರು ನಾನು ಇಂಜಿನಿಯರಿಂಗ್ ಓದಬೇಕಾದ್ರಿಂದನೂ ಗೋವಾ ಟ್ರಿಪ್ಪು ಕ್ಯಾನ್ಸಲ್ ಆಗ್ತಾನೆ ಬಂದಿದೆ. ಇಷ್ಟಲ್ಲಿ ಎಷ್ಟು ಟೈಮ್ ಕ್ಯಾನ್ಸಲ್ ಮಾಡಿರ್ಬೋದು ಗೋವಾ ಟ್ರಿಪ್ಪು? ಅಷ್ಟೊಂದ್ಸಲ ಏನಿಲ್ಲಪ್ಪ, ಸುಮಾರು ಒಂದು 20-30 ಸಲ ಕ್ಯಾನ್ಸಲ್ ಆಗಿರ್ಬೋದು. ಸ್ಪಾಯ್ಲರ್ ಸುನೀಲ್ ಅವರೇ, ನಮ್ಮ ಫಸ್ಟ್ ವರ್ಚುವಲ್ ಗೋವಾ ಟ್ರಿಪ್ಪಿನ ಎಕ್ಸ್ಪೀರಿಯನ್ಸ್ನ ಹೇಗಿತ್ತು ಅಂತಂದು ಹೇಳುವ. ಈಗ ಸುಮ್ಮನೆ ಸ್ಪಾಯ್ಲರ್ಸ್ ಇಲ್ಲ ಅಂತ ಹೆಸರು ಬಂದಿಲ್ಲ. ನೀವು ಪ್ಲಾನ್ ಮಾಡಿದ್ದೊಂದು 30ರಲ್ಲಿ ಒಂದು 25 ನನ್ನಿಂದಾನೇ ಸ್ಪಾಯ್ಲ್ ಆಗಿರೋದು. ಸೊ ಅದ್ರ ಕಥೆಗಳನ್ನ ನಿಧಾನಕ್ಕೆ ಹೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಹೇಳಿದ್ರೆ ಸ್ವಲ್ಪ ಕೇಳ್ಬೋದು. ಈಗ ಅಧ್ಯಕ್ಷತೆ ನೀವೇ ವಹಿಸ್ತಾ ಇರೋದು. ಈಗ ಸಾಫ್ಟ್ವೇರ್ಸ್ ಇದ್ದು ಅವರಿಗೆ ವೀಕೆಂಡ್ ಮಾತ್ರ ಟೈಮ್ ಸಿಗುತ್ತೆ. ಸೊ ಈಗ ಸ್ಪೆಷಲ್ ಪರ್ಸನ್ ಅಂದ್ರೆ ಇವ್ರು ಅಕೇಶನಲಿ ಹೋಗೋದು. ಸೊ ಇವ್ರಾಗ ನಾವಿಬ್ರು ಬೇಜಾರಾಗೋದ್ರಿಂದ ನಡೆಯುತ್ತೆ, ಬಟ್ ಇವರು ಸಿಗೋ 2 ದಿನದಲ್ಲಿ ಅಷ್ಟು ಪ್ಲಾನ್ ಮಾಡಿದ್ದಾರೆ, ಅದರಲ್ಲೂ ನನ್ನಿಂದ ಬೇರೆ ಕ್ಯಾನ್ಸಲ್ ಆಗಿದೆ. ಸೊ ಇವ್ರದ್ದೊಂದು ಸ್ವಲ್ಪ ಒಪಿನಿಯನ್ ಕೇಳ್ಬಿಟ್ಟು ಮುಂದುವರೆದ್ರೆ ಚೆನ್ನಾಗಿ. ಒಪಿನಿಯನ್ನು ಅದೊಂಥರ ಹೆಂಗಿರುತ್ತೆ ಅಂದರೆ, ಇನ್ನೇನು ಟ್ರಿಪ್ಪಿಗೆ ಹೋಗ್ತೀವಿ ಅಂತ ಫುಲ್ಲು ರೆಡಿ ಆಗಿರ್ತೀವಿ, ಸಡನ್ನಾಗಿ ಹಿಂದಿನ ದಿನ ಕ್ಯಾನ್ಸಲ್ ಆದರೆ ಬಟ್ಟೆ ಹರ್ಕೊಂಡು ಓಡೋಗೋಣ ಅಂತ ಅಷ್ಟು ಕೋಪ ಬರುತ್ತೆ. ಹೌದಾ? ಸೊ ಅದು ಹಾಗೆ ಆಗುತ್ತೆ. ಅದು ಮೋಸ್ಟ್ಲಿ ಎಲ್ಲರಿಗೂ ಕೋಪ ಬಂದೇ ಇರುತ್ತೆ ಅನಿಸುತ್ತೆ. ನನಗೇನಿಲ್ಲ ಅಂದರೂ ಬರೋಬ್ಬರಿ ಒಂದು 20-25 ಸತಿ ನಂಗೆ ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿರುತ್ತೆ. ಅಷ್ಟು ಬೇಕಂಡಿರ್ತಾರೆ, ನನಗೆ ಹೊಟ್ಟೆ ನೋವು ಬಂದಿರುತ್ತೆ ಟೈಮಲ್ಲಿ. ಅವಾಗಲೇ ಅರ್ಥ ಆಗಿರುತ್ತೆ ಯಾವ ಇಂಟೆನ್ಸಿಟಿಲಿ ಪಾಪ ನಾನು ಆಸೆ ಕೆಡಿಸಿದೆ. ಅಷ್ಟಿಲ್ದಲ್ಲ ನನಗೆ ಸ್ಪಾಯ್ಲರ್ ಅನ್ನಲ್ಲ, ಬಟ್ ಓಕೆ ನಡೀತದೆ. ಬಟ್ ಸ್ಪಾಯ್ಲರ್ಸ್ ಇಲ್ಲ ಅಂದರೆ ಅದೇ ಅಲ್ಲ, ಎಲ್ಲ ಟ್ರಿಪ್ ಕ್ಯಾನ್ಸಲ್ ಮಾಡಿಸೋದು. ಸೊ ಈಗ ಸ್ಪಾಯ್ಲರ್ ನಾನು ಬೇರೆಯವ್ರು ಸ್ಪಾಯ್ಲ್ ಮಾಡ್ಕೊಂಡಿಲ್ಲ, ನನಗೆ ನಾನೇ ಸ್ಪಾಯ್ಲ್ ಮಾಡ್ಕೊಂಡಿದ್ದೀನಿ ಟ್ರಿಪ್. ಮತ್ತೆ ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಕೇಳಿದ್ದೆ ನಾನು ನಿಮ್ಮ ಗೋವಾ ಟ್ರಿಪ್ ಬಗ್ಗೆ. ಅಂದರೆ ನಾನು ಅದ್ರಲ್ಲಿ ಪಾರ್ಟ್ ಆಗಿರಲಿಲ್ಲ, ಬಟ್ ಯಾರಿಗೋ ನೀವು ರೈಲ್ ಹತ್ತಿಸಿದ್ರಿ ಅಂತ ಗೊತ್ತಾಯ್ತು ನನಗೆ. ಗೋವಾಗೆ ಹೋಗಿದ್ದೀವಿ ಅಂತ ಅವರಿಗೆ ಫೋಟೋದೆಲ್ಲ ಕಳಿಸಿ ಫೋಟೋ ಥರ ಮಾಡಿ ರೈಲ್ ಹತ್ತಿಸಿದ್ದು. ಬಟ್ ಆದರೆ ನೀವೆಲ್ಲ ಈ ಊರಲ್ಲೇ ಇದ್ರಿ, ಇದು ಗೋವಾಗೆ ಹೋಗಿರಲಿಲ್ಲ ಅಂತ ಕೇಳ್ಪಟ್ಟೆ. ಅದ್ರ ಬಗ್ಗೆ ಒಂದೆರಡು ನುಡಿಮುತ್ತುಗಳು. ಇಂಜಿನಿಯರಿಂಗ್ ಟೈಮಲ್ಲಿ ನಮ್ಮ ಕ್ಲಾಸ್ಮೇಟ್ ಒಬ್ಬರಿಗೆ A ಸೆಕ್ಷನ್ B ಸೆಕ್ಷನಲ್ಲಿ, B ಸೆಕ್ಷನಲ್ಲಿ ಒಬ್ಬ ಹುಡುಗ ಅವ್ನು ಸ್ವಲ್ಪ ಕ್ಲೋಸ್ ಸೋಷಿಯಲ್ ಆಗಿದ್ದ. ಅವರು ಎಲ್ಲರ ಜೊತೆನೂ ಮಾತಾಡ್ಕೊಳ್ಳೋದು, ಒಂದು ರೌಂಡ್ ಎಲ್ಲ ಇದು ಮಾಡ್ಕೊಂತವ್ರು. ಅವಾಗ ನಮ್ಗೆ ಏನು ನಮ್ಮ ಗ್ಯಾಂಗೆಲ್ಲ ಇದ್ದ, ಮಾತಾಡ್ತಾ ಯಾಕೋ ಹೊಸ ಗ್ಯಾಂಗ್ ಬಂತು ಅಂತೇಳಿ ಶಿಫ್ಟ್ ಆಗಕ್ಕೆ ಹೋಗಿದ್ದ. ಮತ್ತೆ ಮಾತಾಡ್ತಿದ್ರೆ ಗೋವಾ ಹೋಗೋಣ ಅಂತ ಮಾತಾಡ್ತಿದ್ದೆ. ಒಂದ್ಸತಿ ಏನಾಯ್ತು, ಈಗ ಮಾತಾಡ್ಬೇಕಾದ್ರೆ ಯಾವಾಗ್ಲೂ ಮನೆ ಹತ್ರ ಬರ್ತಿದ್ನಲ್ಲ, ಫ್ರೆಂಡ್ಸ್ ಎಲ್ಲ ಸೇರ್ತಿದ್ವಿ. ಅವ್ನು ಹೊಸ ಗ್ಯಾಂಗ್ ಜೊತೆ ಹೋಗಿ ಏನ್ ಮಾಡ್ಬಿಟ್ಟ, ಫೋನ್ ಮಾಡಿದ್ರೆ ಎತ್ತಂಗಿಲ್ಲ, ಮೆಸೇಜಿಗೆ ರಿಪ್ಲೈ ಇಲ್ಲ. ಮತ್ತೆ ಇವಾಗ ಅವನನ್ನ ಹೊಟ್ಟೆ ಉಳಿಸ್ಬೇಕಲ್ಲ, ಅದಕ್ಕೆ ನಾವೇನ್ ಮಾಡ್ತಿದ್ವಿ, 1-2 ದಿನ 3 ದಿನ ಮಾತಾಡ್ಸಿಲ್ಲ. ಅವನ್ನ ಫೋನ್ ಮಾಡಿದ್ರೆ ಎತ್ತಿದಲ್ಲೇ ಒಂದೇ ಸತಿ ನಾವು ಗೋವಾದಲ್ಲಿದ್ದೀವಿ ಅಂತೇಳಿ ಮೆಸೇಜ್ ಆಗಿದ್ವಿ. ಅವನಿದ್ದು ನಮ್ಮನ್ ಬಿಟ್ಟು ಹೋಗಿದ್ದೀರಲ್ಲ ಗೋವಾಗೆ, ಹೆಂಗೆ ಏನು ವಾಟರ್ ಪ್ಲಾನ್ ಈಗ ಫೇಮಸ್ ಆಗ್ತಾ ಇದೆ. ಅವಾಗ್ಲೇ ಫೇಮಸ್ ಮಾಡ್ಬಿಟ್ಟಿದ್ದೀವಿ, ಸ್ಟಾರ್ಟ್ ಆಗ್ಬಿಟ್ಟಿತ್ತು. ಇಲ್ಲ, ಅವನಿಗೆ ಅನುಮಾನ ಬಂದ ಮೇಲೆ ಇವ್ರು ಹೋಗಿರಲ್ಲ, ಬಿಟ್ಟು ಹೋಗಕ್ಕಾಗಲ್ಲ ಇವರು ಅಂತ. ಅವನು ಕೊನೆಗೆ ನಾವೇನ್ ಮಾಡಿದ್ವಿ, ತಡಿ ಫೋಟೋ ಕಳಿಸ್ತೀವಿ ಅಂತ ಹೇಳಿ ಬ್ಯಾಕ್ ಗ್ರೌಂಡ್ ಎಡಿಟ್ ಮಾಡಿ ಹಾಕಿದ್ವಿ. ಗೋವಾದಲ್ಲಿ ನೋಡ್ರಿ ಬೀಚ್ ನೋಡಿ ಹೂ ಅಂದ್ಬಿಟ್ಟ, ನಂಬಿಟ್ಟ. ಸುಮಾರು ಎಷ್ಟು ವರ್ಷ ಹಿಂದೆ ಇದು 2013 10-11 ವರ್ಷ ಆಗಿದೆ. 10 ವರ್ಷ ಆಗಿದೆ. ಬಟ್ ಈ ಪ್ರಾಬ್ಲಮ್ ಏನಂದ್ರೆ, ನಾವು ಕಳಿಸಿರೋ ಫೋಟೋ ಗೋವಾ ಬೀಚಿನ ಕರೆಕ್ಟ್, ನಾವ್ ಯಾರು ನಿಂತಿರ್ಲಿಲ್ಲ. ನನ್ನ ಮಗ ಅದ್ ಹೆಂಗ್ ನಮ್ಗೆ ನಂಗೆ ಗೊತ್ತಾಗಿಲ್ಲ. ಆದ್ರೆ ಮೇ ಬಿ ಇವಾಗ ಗೊತ್ತಾಗ್ತಾ ಇರ್ಬೋದು. ನೋಡೋಣ ನೆಕ್ಸ್ಟ್ ಅವ್ರು ಯಾವಾಗಾದ್ರೂ ಸಿಕ್ಕಾಗ ಕಾಲಲ್ಲಿ ಅಥವಾ ಎಲ್ಲರೂ ಮಾತಾಡ್ಸೋಣ ಅಂತ ಅವಾಗ ಅವನಿಗೆ ಗೊತ್ತಾಗುತ್ತೆ, ಬಣ್ಣ ಬಯಲಾಗುತ್ತೆ. ಬಟ್ ಆದ್ರೂ ಅವನು ನನ್ನ ಫೋಟೋನು ಕಳಿಸ್ತೀನಿ, ಹಿಂಗೆ ಸುನಿಲ್ ಫೋಟೋನು ಕಳಿಸ್ತೀನಿ ನೋಡ್ರಿ ಅಂತ ಹೇಳಿ ನಂದು ಯಾವ್ದೋ ಒಂದು ಫೋಟೋ ಎಡಿಟ್ ಮಾಡಿ ಕಳಿಸಿದ್ರು. ಅವನು ಮತ್ತೆ ಬಂದ ತಕ್ಷಣ ಕೇಳ್ದ, ನಾನು ಬಿಟ್ಟು ಹೋಗಿದ್ರಲ್ಲ ಗೋವಾಗೆ ಅಂತ. ನಾವಿದ್ದು ಗೋವಾಗೆಲ್ಲ ಹೋಗಿಲ್ಲ, ಇಲ್ಲ
ಸ್ಟೇಡಿಯಂ ಹತ್ರ ಇದ್ವಿ ಅಂತ ಹೇಳಿ ಇಲ್ಲ ಕ್ವಾರ್ಟರ್ಸಲ್ಲಿ ಇದ್ವಿ ಅಂತ ಹೇಳಿ ಸುಮ್ಮನೆ ಇದೊಂದು ಸುಮ್ಮನೆ ಒಂಥರ ವರ್ಚುವಲ್ ಅವನು ಮರ್ಕಾರ ಮಾಡಕ್ಕೆ. ಸೊ ಗೋವಾ ಅಂದ ತಕ್ಷಣ ಇನ್ನೊಂದು ಹಾಸ್ಯಮಯವಾದಂತ ಒಂದು ಸನ್ನಿವೇಶ ಇದೆ. ಮೇ ಬಿ ನಿಮಗೂ ಗೊತ್ತಿಲ್ಲ ಅನ್ಸುತ್ತೆ, ಹೆಸರು ಹೇಳಲ್ಲ ಯಾರ್ದು ಅಂತ, ಬಟ್ ಅವ್ರು ಕೇಳಿಸ್ಕೊಂಡ್ರೆ ಗೊತ್ತಾಗತ್ತೆ ಯಾರು ಏನು ಎತ್ತ ಅಂತ. ಅವರೇ ಮಾತಾಡಿಸ್ತಾರೆ. ಆಮೇಲೆ ಮದುವೆಗೆ ಗೋವಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮದುವೆ ಆಯ್ತು, ಎಲ್ಲ ಆಯ್ತು, ಬಟ್ ಗೋವಾ ಟ್ರಿಪ್ ಮಾತ್ರ ನಮ್ಮ ಗ್ರೂಪ್ ಅವ್ರಿಗೆ ಕರ್ಕೊಂಡೇ ಹೋಗಿಲ್ಲ ಅವರು ಇಲ್ಲಿವರೆಗೂ. ನಾವಂತೂ ಮದುವೆ ಮಾಡಿಸಿ ಗೋವಾ ಟ್ರಿಪ್ ಕಳ್ಸಿದೀವಿ ಒಂದ್ಸಲ ಅವ್ರಿಗೆ. ಅದು ಯಾರು ಏನು ಎತ್ತ ಅಂತಂದು ಕೇಳಿಸ್ಕೊಳ್ಳೋರಿಗೆ ಗೊತ್ತಾಗತ್ತೆ. ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ಮೇ ಬಿ ಅವ್ರು ಕೇಳಿಸ್ಕೊಂಡ್ರೆ ನೆಕ್ಸ್ಟ್ ಬಂದು ಮಾತಾಡಿಸ್ತಾರೆ, ಕರ್ಕೊಂಡು ಹೋಗ್ಬೇಕಾಗಿತ್ತು ಅಂತಂದು ಕರ್ಕೊಂಡು ಹೋಗ್ತಾರೆ. ನೋಡೋಣ ಅವ್ರಿಗೆ ಏನಾದ್ರು ಫ್ಲಾಶ್ ಆಗಿ ಐಡಿಯಾ ಬಂತು ಅಂದ್ರೆ ಪಾಡ್ಕಾಸ್ಟ್ ಅಲ್ಲಿ ಕಮೆಂಟ್ ಮಾಡಕ್ ಹೇಳ್ಬೇಡ ಅನ್ಸುತ್ತೆ. ಪಾಡ್ಕಾಸ್ಟ್ ಅಲ್ಲಿ ಕಮೆಂಟ್ ಮಾಡ್ತಾರೆ, ನೋಡೋಣಂತೆ. ಮಾಡಿ ಕಮೆಂಟ್ ಮಾಡಿ ಯಾರು ಅಂತ ಎಲ್ಲ ಹೋಗಿಲ್ಲ, ಹೋಗಿ ಕಳಿಸ್ಬೇಕು ನಾವೇನೆ ಯಾವ್ದಾದ್ರು ಮಾತ್ರ. ನಮ್ ಗ್ಯಾಂಗ್ ಅಲ್ಲಿ ಇನ್ನೊಬ್ರು ಇದ್ರು ಸೀನಿಯರ್, ಅಂದ್ರೆ ಸೀನಿಯರ್ ಅಲ್ಲ ನಮ್ ಫ್ರೆಂಡ್, ಈಗ ಮದುವೆ ಆಗಿರೋರು. ಬ್ಯಾಚುಲರ್ ಆಗಿರ್ಬೇಕಾದ್ರೆ ನಾನು ಇಬ್ಬರು, ಮನು ಅಮಿತ್ ಇಬ್ಬರು, ಮತ್ತು ಅವರು ನಮ್ಮ ಫ್ರೆಂಡ್, ಈ 4 ಜನ ವಾಕಿಂಗ್ ಹೋಗ್ತಿದ್ರು. ವಾಕಿಂಗ್ ಹೋಗ್ಬೇಕಾದ್ರೆ ಅಲ್ಲಿ ಗೋವಾ 404 ಅಂತ ಇತ್ತು. 404 ಇದು ಕಿಲೋಮೀಟರ್ಸ್ ಲೆಕ್ಕಕ್ಕೆ ವಾಕಿಂಗ್ ಮಾಡ್ಬೇಕಾದ್ರೆಲ್ಲ ನೋಡ್ತಿದ್ರು. ನೋಡ್ಬೇಕಾದ್ರೆಲ್ಲ ಒಂದೊಂದು ಪ್ಲ್ಯಾನು, ಅಣ್ಣ ಗೋವಾಗೆ ಹೋಗ್ಬೇಕು, ಅಣ್ಣ ಅದಕ್ಕೆ ಹೋಗ್ಬೇಕು, ಹಿಂಗೆ ಹೋಗ್ಬೇಕು, ಬೀಚ್ ಇದ್ದಾವೆ. ಕೊನೆಗೆ ಅವನು ಕೇಳಿ ನಾವು ಪ್ಲ್ಯಾನ್ ಮಾಡಿ ಒಂದು 10-15 ಸತಿ ಪ್ಲ್ಯಾನ್ ಮಾಡಿ ಎಲ್ಲ ಕ್ಯಾನ್ಸಲ್ ಆಗೋಯ್ತು. ಕೊನೆಗೆ ಅವ್ನು ಯಾವ ರೇಂಜಿಗೆ ಹೇಳಿದ್ರು ಅಂದರೆ, ಇನ್ನೇನು ಇನ್ನೊಂದು ವರ್ಷದೊಳಗಡೆ ನನ್ನ ಮದುವೆ ಆಗುತ್ತೆ, ಅವ್ರ ಮದುವೆ ಆಗುತ್ತೆ, ಅಷ್ಟು ಒಳಗಡೆ ಆದ್ರೂ ಗೋವಾಗಿ ಹಿಂಗೆ ಬರೋಣಂತೆ, ಒಂದು ಕಾಲಿಟ್ಟು ಈ ಕಡೆ ಬಂದುಬಿಡೋಣಂತೆ, ನನ್ನ ಬ್ಯಾಚುಲರ್ ಲೈಫಲ್ಲಿ ಗೋವಾಗೆ ಹೋಗಿದ್ದೆ ಅಂತ ಮುಂದೆ ಹೇಳ್ಕೊಳಕ್ಕಾದ್ರೂ ಬರುತ್ತೆ. ಒಂದು 3 ಸತಿ ಪ್ಲ್ಯಾನ್ ಮಾಡಿದ್ರು. ಆಮೇಲೆ ಕೊನೆಗೆ ಅದು ಸ್ಪಾಯ್ಲ್ ಆಯಿತು. ಸ್ಪಾಯ್ಲ್ ಆದಮೇಲೆ ಕೊನೆಗೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿ ಕೊರೋನಾ ಇವೆಲ್ಲ ಬಂತು. ಅದಾದಮೇಲೆ ಮದುವೆನೂ ಆಯಿತು ಅವ್ರದ್ದು. ಈಗಲೂ ನೆಕ್ಸ್ಟ್ ಯಾವಾಗಾದ್ರೂ ಗೋವಾ ಅಂತಂದರೆ ಮದುವೆ ಆದಮೇಲೆ ಗೋವಾ ಇನ್ನೇನು ಅಂತೇಳಿ, ಬ್ಯಾಚುಲರ್ ಲೈಫಲ್ಲೂ ನಾನು ಗೋವಾ ತೋರ್ಸೋಕ್ಕಾಗಲಿಲ್ಲ ನಿಮ್ಮ ಕೈಲಿ ಅಂತ ಹೇಳಿ ಬೈಕೊಂಡು ಕೊಟ್ಟು ಬ್ಯಾಚುಲರ್ ಪಾರ್ಟಿ ಒಂದು ಹಾಳು ಮಾಡಿತ್ತು. ಅದು ಒಂದು ಸ್ಪಾಯ್ಲರ್ ಕತೆ ಗೊತ್ತಾಗುತ್ತೆ ಯಾರು ಕತೆ ಕೇಳಿದ ತಕ್ಷಣ ಯಾರು. ಇಲ್ಲಿ ನಮ್ಮ ಸ್ಪಾಯ್ಲರ್ ಸುನಿಲ್ ಅವರ ಹತ್ರ ಇನ್ನೊಂದು ಕತೆ ಇದೆ, ಕೇರಳ ಟ್ರಿಪ್ಪಿಂದ ಹಂಚ್ಕೊಂತಾರಂತ. ಇಂಜಿನಿಯರಿಂಗ್ ಟೈಮಲ್ಲಿ ಅದೊಂಥರ ಸ್ಪಾಯ್ಲರ್ಗಳಾದರೆ ನಮ್ಮ ಜೊತೆನೇ ಒಂದು ಸ್ಪಾಯ್ಲರು. ನಮಗೆ ಎಲ್ಲ ಟೈಮಲ್ಲಿ ನಾವು ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ರೆ ಏನೋ ಒಂದಾಗಿ ಕ್ಯಾನ್ಸಲ್ ಆಗೋದು, ಮನೇಲಿ ಬೇಡ ಅನ್ನೋದು. ಮ್ಯಾಕ್ಸಿಮಮ್ ಸ್ಪಾಯ್ಲ್ ಆಗಿರೋ ಕತೆಗೆ ಮೇನ್ ಇರೋದು ನಾನಲ್ಲ, ಮನೇಲಿ ಆ ಕೆಲಸ ಇದೆ ಈ ಕೆಲಸ ಇದೆ ಅದು ಇದು ಅಂತ ಹೇಳಿ ಏನೋ ಒಂದು ರೀಸನ್ ಕೊಟ್ಬಿಟ್ಟು ಕ್ಯಾನ್ಸಲ್ ಮಾಡಿಸೋದು. ಫ್ಯಾಮಿಲಿ ಎಲ್ಲ ಓಕೆ ಅಂದು ಗ್ರಾಚಾರ ಕ್ಯಾನ್ಸಲ್ ಮಾಡಿಸಿತ್ತು ಅನ್ಸುತ್ತೆ. ಗ್ರಾಚಾರನೇ ಕ್ಯಾನ್ಸಲ್ ಮಾಡಿಸಿತ್ತು. ಫ್ಯಾಮಿಲಿ ಒಪ್ಕೊಂಡ್ರೆ ನಿಮ್ಗೆ ಎಲ್ಲ ಟೈಮಲ್ಲಿ ಫ್ಯಾಮಿಲಿ ಒಪ್ಕೊಂತಿರ್ಲಿಲ್ಲ. ನಸೀಬ್ ಕರೆಕ್ಟ್ ಆಗಿರೋದು, ಫ್ಯಾಮಿಲಿ ಬೇಡ ಅಂದ್ಬಿಡೋದು, ಕ್ಯಾನ್ಸಲ್ ಆಗ್ಬಿಡೋದು. ಸ್ಪಾಯ್ಲರ್ ಸುನಿಲ್ಗೆ ನಸೀಬೇ ಸ್ಪಾಯ್ಲರ್ ಮಾಡಿ ಈಗ ಫುಲ್ ಗ್ರಾಚಾರನೇ ಆಡ್ಬಿಟ್ಟಿದೆ. ಏನು ಮಾಡಿ ಇಂಜಿನಿಯರಿಂಗಲ್ಲಿ ಇದ್ದಾಗ ನಮಗೆ ಮ್ಯಾಕ್ಸಿಮಮ್ ನಾನು ಹೈಸ್ಕೂಲು ಒಂದು ಪ್ರೈಮರಿ ಸ್ಕೂಲಾಗೂ ಎಲ್ಲೂ ಹೋಗಲಿಲ್ಲ. ಹೈಸ್ಕೂಲಲ್ಲಿ ಹೋಗ್ತೀನಿ ಅಂದರೂ ಕಳಿಸ್ಲಿಲ್ಲ, ನನಗೂ ಹೋಗಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ. ರಾಮೋಜಿ ಫಿಲಮ್ ಸಿಟಿ ಕಳಿಸ್ತೀನಿ ಅಂದಿದ್ದು ಹೈಸ್ಕೂಲ್ 8ನೇ ಕ್ಲಾಸ್ ಇದ್ದಾಗ. ನನಗೆ 8ನೇ ಕ್ಲಾಸ್ ಇದ್ದಾಗ ರಾಮೋಜಿ ಫಿಲಮ್ ಸಿಟಿ ಕರ್ಕೊಂಡು ಹೋಗೋರು ಟ್ರೈನಾಗೆ 3 ದಿನ, 2,000 ರೂಪಾಯಿ ಒಬ್ಬೊಬ್ಬರಿಗೆ, ಊಟ ತಿಂಡಿ ಎಲ್ಲ ಹೋಗೋದು, ಕಳಿಸ್ಲಿಲ್ಲ. PUCಗೆ ಬಂದೆ, ಅದು ಇನ್ನೇನು ಬರೀ ಬುಕ್ಗಳಾಗೆ ಮುಗಿಸ್ಬಿಟ್ರಲ್ಲ PUCನ. ಅಲ್ಲ ಹಂಗೆ ನೋಡಿದ್ರೆ ಅದ್ರಾಗೇನೆ ಈಗಿನ ಕಾಲದ ಹುಡುಗರು ಭಾರಿ ಲಕ್ಕಣ, ಸುಮ್ಮನೆ ತಿರುಗ್ತಾರೆ. ನಮಗೆ ತಿರುಗಾರಿಗಿದ್ದಿಲ್ಲ, ಉಳಿದಿರೋರೆಲ್ಲ ತಿರುಗ್ತಾರೆ. ನಮ್ಮನ್ನ ಎಲ್ಗೂ ಬಿಡ್ತಾನೆ ಇರ್ಲಿಲ್ಲಲ್ಲ. ಎಲ್ಲಿ ಮನೆಯಿಂದ ಹೊರಗೆ ಹೋಗ್ಬೇಕು ಅಂದ್ರೆ ಹುಟ್ಟಿದ ಮಕ್ಕಳು 6 ತಿಂಗಳು 1 ವರ್ಷದ ಮಕ್ಕಳನ್ನ ಟ್ರಿಪ್ಗೆಲ್ಲ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ನೆನಪಿರುತ್ತೆ ಎಲ್ಲ ಗೊತ್ತಿಲ್ಲ. ಕಪಲ್ ಗೋಲ್ಸ್ ಈಗ ಇನ್ನೂ ಹೊಸ ಟ್ರೆಂಡ್ ನಡೀತೈತಲ್ಲ ಫೇಸ್ಬುಕ್ ಅಲ್ಲಿ. ಈ ನಾವು ನಮ್ಮ ಅಪ್ಪ ಅಮ್ಮನ ಮದುವೆ ಫೋಟೋದಾಗ ನೋಡ್ದಂಗೆ ಈಗ ಅವ್ರ ಮಕ್ಳು ನೋಡ್ಬೇಕು ಅಂತೇಳಿ ಮದುವೆ ಆಗಿ 1 ವರ್ಷದ ಮಕ್ಳಿಗೆ ಇನ್ನೊಂದ್ಸತಿ ಮದುವೆ ಆಗ್ತಾರೆ. ಅವ್ರಿಗೂ ನಮ್ಮ ಮಗನ ನೋಡ್ಲಿ ಅಂತ ಮುಂದಿಟ್ಕೊಂಡು ಫೋಟೋ ತೆಗಿಸ್ಕೊಂತಾರೆ. ಆ ಟ್ರೆಂಡ್ ಸಣ್ಣ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಬೇರೆ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಂತ ಭಾಳ ಏನೋ ಕಥೆಗಳು ಅವು. ಹೆಂಗೆ ಕೇಳ್ತೀವಿ, ಅಧ್ವಾನ ಕರೆಕ್ಟ್ ವರ್ಡ್. ನಸೀಬ್ ಅಧ್ವಾನೇ ಬಿಡಿಸಿತ್ತು ನಮಗೆ. ಎಲ್ಲ ಆಯಿತು. ಇಂಜಿನಿಯರಿಂಗಲ್ಲಿ PUC ಹೋಗಲಿಲ್ಲ, ಹೈಸ್ಕೂಲ್ ಹೋಗಲಿಲ್ಲ. ಇಂಜಿನಿಯರಿಂಗ್ ಬಂದಾಗ ಫಸ್ಟ್ ಇಯರು ಏನಾಗಲಿಲ್ಲ. ಸೆಕೆಂಡ್ ಇಯರಿಗೆ ಎಂಟ್ರಿ ಆದಾಗ 2 ಸೆಕ್ಷನ್ಗಳಾಗ್ಬಿಟ್ಟು ಅವಾಗ ಏನು ಮಾಡಿಬಿಟ್ರು, ಒಂದು
ಗ್ರೂಪ್ ಏನು ಮಾಡ್ಬಿಟ್ಟಿದ್ಲು, ಹಿಂಗೆ ಕೇರಳ ಪ್ಲಾನ್ ಮಾಡೋಣಂತೆ, ಬಸ್ ಗಿಸ್ ಎಲ್ಲ ಬುಕ್ ಮಾಡ್ತೀವಿ. ಇದು ಯಾವಾಗ ಪ್ಲಾನು ಇರೋದು ಸೆಮ್ ಎಂಡಿಗೆ ಸ್ಟಾರ್ಟ್ ಮಾಡ್ತಿರೋದು, ಸೆಮ್ ಸ್ಟಾರ್ಟಿಂಗಲ್ಲಿ ಪ್ಲಾನ್ ಸ್ಟಾರ್ಟ್ ಮಾಡಿರೋದು. ಸೊ ನಮಗೆ ಮಿನಿಮಮ್ ಯಾರ್ಯಾರು ಬರ್ತೀರಾ ಅಂತೇಳಿ ಅನೌನ್ಸ್ಮೆಂಟ್ ಬಂದು ಮಾಡಿಬಿಟ್ರು. ಕೈಯೆಲ್ಲ ಎತ್ಬಿಟ್ಟು ಏನೊಂದು 2 ಸೆಕ್ಷನಿಂದ ಒಂದು 100 ಜನ ಇದ್ದರೆ ಒಂದು 80 ಜನ ಕೈ ಎತ್ಬಿಟ್ರು, ನಾವು ಬರ್ತೀವಿ ಅಂತೇಳಿ. ಸರಿ ಬಿಡ್ರಿ ಆಯಿತು ಅಂತೇಳಿ ಅವತ್ತಿನ ದಿನ ಮಧ್ಯಾಹ್ನ ಇನ್ನೊಂದ್ಸತಿ ಕರೆದು ಹೆಸರು ಬರ್ಸ್ಕೋಬೇಕು ಕನ್ಫರ್ಮೇಷನ್ಗೆ. ಮತ್ತು ಯಾರ್ಯಾರು ಕೈ ಎತ್ತಿದ್ರು ನಿಜವಾಗ್ಲೂ ಕೈ ಎತ್ಬಿಟ್ರೆ ಏನು ಮಾಡ್ತೀವಿ, ಬರಲ್ಲ ಅಂತೇಳಿ ಎಲ್ಲರೂ ಹೆಸರು ಬರ್ಕೋಬೇಕು ಅನ್ನೋಷ್ಟೊತ್ತಿಗೆ ಅವಾಗಲೇ ಅರ್ಧ ಕೈ ಇಳಿದ್ಬಿಟ್ಟು ಬರಲ್ಲ ನಾವು ಅಂದ್ರೆ ಸರಿ ಆಯಿತು. ಕೊನೆಗೆ ಅದಾದ 1 ವಾರಕ್ಕೆ ಒಬ್ಬೊಬ್ಬರಿಗೆ 3,000 ಸಾವಿರ ಅಂತ ಫಿಕ್ಸ್ ಆಯಿತು. ಬಸ್ಸಾಗ ಹೋಗ್ಬೇಕು, 3,000 ಸಾವಿರ ಒಬ್ಬೊಬ್ಬರಿಗೆ, ಹೋಗೋದು ಬರೋದು ಊಟದ್ದೆಲ್ಲ. ಅಲ್ಲಿ ಎಕ್ಸ್ಟ್ರಾ ಪರ್ಚೇಸ್ ನಿಮಗೆ ಬಿಟ್ಟಿದ್ದಾವೆಲ್ಲ. ಸರಿ ಆಯಿತು. ಈಗ ಫಸ್ಟ್ ಇಯರಾಗೆ ನಾನು ಚೆನ್ನಾಗಿ ಪಾಸ್ ಆಗ್ಬಿಟ್ಟೆ. ಇವಾಗ ಸೆಕೆಂಡ್ ಇಯರು ಆ ಅಡ್ವಾಂಟೇಜ್ ಮೇಲೆ ನಾನು ಏನು ಮಾಡ್ಬಿಟ್ಟೆ, ಮನೆಗೆ ಹೇಳಿದೆ. ಯಾವತ್ತೂ ಬಿಡದಲ್ಲ ಇದ್ದರು 3,000 ರೂಪಾಯಿ ಅಂದ್ಬಿಟ್ರು ಒಂದೇ ಸತಿ. ಲಾಟ್ರಿ ಅದ್ರ ಮೇಲ್ಗಡೆ ಇನ್ನೊಂದು ಡಬಲ್ ಲಾಟ್ರಿ, ಖರ್ಚಿಗೆ 2,000 ರೂಪಾಯಿ, ಅಲ್ಲಿಗೆ 5,000 ರೂಪಾಯಿ ಕೊಟ್ಟಾಗ ಬಿಡೋದ್ಲಾಗಿ ತಗೊಂಡು ಇಟ್ಕೊಂಡು ಹೆಸರು ಹೋಗಿ ತಿರ್ಗಾ ಬರ್ಸ್ಬಿಟ್ಟು ಹಿಂಗೆ ಬರ್ತೀವಿ ಅಂತೇಳಿ ಹೆಸರೆಲ್ಲ ಬರ್ದಾಯ್ತು. ದುಡ್ಡು ಕಲೆಕ್ಷನಿಗೆ ಬಂದಾಗ ಇನ್ನೊಂದು ಅರ್ಧ ಜನ ಬರಲ್ಲ ಅಂದರು. ಬಟ್ ಒಂದು ಬಸ್ಸಿಗೆ 40 ಜನ ಅಂತ ಲೆಕ್ಕ ಇದ್ರು, ಒಂದು 40 ಜನದ್ರಾಗಲಿ 5 ಜನ ಕಡಿಮೆ ಇದ್ರು 35, ಅವು ಇವು ಸಾಮಾನು ಗೀಮಾನು ಇಟ್ಕೊಂಡು ತಿನ್ನೋಗೇನಾದ್ರು ಹೋಗೋದ ಅಂತ ಆಯಿತು. ಸೆಮ್ ಅರ್ಧಕ್ಕೆ ಬಂತು, ಎಲ್ಲ ಆಯಿತು. ಇನ್ನೇನು ಲಾಸ್ಟಿಗೆ ಇನ್ನೊಂದು ವಾರ ಹೋಗ್ಬೇಕು ಬಸ್ಸಿಗೆ, ಎಲ್ಲ ಆಯಿತು. ಸರಿ ಅದೇ ಎಲ್ಲ ಆಯಿತು. ಮತ್ತು ದುಡ್ಡು ನನ್ನ ಹತ್ರನೇ ಐತೆ, ಮತ್ತೆ ಹೆಂಗೆ ಕರ್ಕೊಂಡು ಹೋಗ್ತಾರೆ ಇವರು? ದುಡ್ಡೇ ಕೇಳ್ಬಲ್ರಿ ಯಾರು ನನ್ನನ್ನು? ನಾನು ಮೇ ಬಿ ಹೋಗೋ ಒಂದು 3 ದಿನದ ಇಂಚೆ ಏನಾದರೂ ಕೇಳ್ತಾರೆ ದುಡ್ಡು, ಹಂಗೆ ಇಟ್ಕೊಂಡ್ಬಿಡೋ ಅಂತೇಳಿ 5,000 ಹಂಗೆ ಇಟ್ಕೊಂಡು ಖರ್ಚು ಮಾಡಿದಂತೆ. ಸರಿ ಹತ್ರ ಬಂತು, ಡೇಟ್ ಬೇರೆ ಹೇಳಿದ್ದಾರೆ, ಮರ್ಕೊಂಡು ಇಳ್ಕೊಂಡ್ರೆ ಇವರು ಅಂತ. ಇನ್ನೇನು 2 ದಿನ 3 ದಿನ ಆಯ್ತು, 2 ದಿನ. ನಾಳೆ ನಾಡಿದ್ದೆ ಹೋಗ್ಬೇಕು. ನಾಡಿದ್ದು ರಾತ್ರಿ ಹತ್ತಬೇಕು, 9 ಗಂಟೆಗೆ ಬಸ್ಸು. ಇದರಲ್ಲಿ ಯಾವುದು ಇದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡಾಗಿ ಸ್ಟಾಪ್ ಅವ್ರು ಕೊಟ್ಬಿಟ್ಟಿದ್ದಾರೆ ಲೊಕೇಶನ್, ಅಲ್ಲಿ ಹತ್ತಬೇಕು. ಫೋನೇ ಮಾಡೋಂಗಿಲ್ಲ ಇವರು. 2 ಇನ್ಚಾರ್ಜ್ಗಳು ತಗೊಂಡವ್ರು, ಹೆಸರು ಬರ್ಸ್ಕೊಂಡು ಹೋದ್ರು. ನಾನು ನೋಡಿದ್ರೆ ಇಲ್ಲ ಐತೆ, ಮನೇಲಿ ನೋಡಿದ್ರೆ ಕೇರಳ ಹೋಗ್ತಾನೆ ಅಂತ ಬೇರೆ ಅವರು ನನಗೇನು ಕೆಲಸ ಹೇಳ್ಬಾರ್ದು, ನನಗೆ ಕೇರಳ ನೋಡ್ತಂತ ನಾನು. ಒಂದಿನ ಆಯಿತು, ಇನ್ನೇನು ಬರಲಿಲ್ಲ. ಮೇ ಬಿ ನಾನು ಅನ್ಕೊಂಡೆ ಬಸ್ ಏನಾದರೂ ಬುಕ್ ಮಾಡೋಕೆ ಹೋದ್ಮೇಲೆ ಏನಾದ್ರು ಕೇಳ್ತಾರೆ. ನಾನು ಗುರು ಒಳ್ಳೇದಾಯ್ತು, ದುಡ್ಡು ಉಳಿದು ನನ್ನ ಹತ್ರನೇ. ಅದೇ ಇವತ್ತು ಒಂದಿನ ಬಂದೇ ಬಿಡ್ತೀವಿ, ರಾತ್ರಿ ಹೋಗ್ಬೇಕು, ಬೆಳಗ್ಗೆ ದುಡ್ಡೇ ಕೇಳೋರು ಒಬ್ರು. ಆಮೇಲೆ ಕೊನೆಗೆ ನಾನೇ ಫೋನ್ ಮಾಡಿ ಟ್ರಿಪ್ ಏನಾಯ್ತು, ಹಿಂಗೆ ದುಡ್ಡೇ ಕೇಳಂಗಿಲ್ಲ, ಏನಾಯ್ತಾ ಹೆಂಗೆ? ಇಲ್ಲ ದುಡ್ಡು ನೀವೇ ಇಟ್ಕೋಬೇಕು, ಬಸ್ಸು ರಾತ್ರಿ ಬರ್ತದೆ, ಬುಕ್ ಮಾಡಕ್ಕೆ ಬಂದಿದ್ದೀವಿ, ಬಂದ್ಬಿಡ್ರಿ ನೀವು. ಸರಿ ಆಯಿತು. ಕಾಲೇಜ್ಗೆ ಹೋಗಿಲ್ಲ ಅವತ್ತು. ಬ್ಯಾಗು, ಬಟ್ಟೆ, ಸ್ವೆಟ್ರು, ಟೋಪಿ ಗೀಪಿ ಎಲ್ಲ ಫುಲ್ಲು ರೆಡಿ ಅಣ್ಣ. ಹೋಗಿ ಒಂದೇ ಸತಿ ಮಧ್ಯಾಹ್ನ ಆಯಿತು, ಅಲ್ಲೇ ಸಂಜೆ 6 ಗಂಟೆ ಆಯಿತು. ಏನಿಲ್ಲ, 9 ಗಂಟೆಗೆ ಹೇಳಿದ, 6 ಗಂಟೆ ಆಯ್ತು, 3 ಗಂಟೆ ಆಯ್ತು. ಇವಾಗಾದ್ರೂ ದುಡ್ಡು ಇಸ್ಕೊಬೇಕು ಅವನಿಗೆ, ದುಡ್ಡೇ ಇಸ್ಕೊಳಂಗಿಲ್ಲ. ಕೊನೆಗೆ 7 ಗಂಟೆಗೆ ನಾವೇ ಫೋನ್ ಮಾಡಿದ್ದು. ಫೋನ್ ಮಾಡಿದಾಗ ಹೆಂಗೈತೆ ಏನು ಹಿಂಗೆ ಎಲ್ಲೇ ಬಸ್ಸು, ಎಷ್ಟು ಗಂಟೆಗೆ ಏನು ಆಯ್ತಾ? ಮನೆಯಾಳು ಮಕ್ಕಳು ಹೋಗಿ ಇಲ್ಲ ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ, ಅದು ಫುಲ್ ವಾಯ್ಸ್ ತೊಗೊಂಡು ಹೇಳ್ಕೊಂಡು ಮಾತಾಡ್ತಿದ್ದಾರೆ. ಓಡ್ಕೊಂಡಿದ್ದಾರೆ ಅಂತ ಅಲ್ಲಿವರೆಗೂ ಹೇಳಿರಲಿಲ್ಲ ಯಾರು. 7 ಗಂಟೆಗೆ ನಾನೇ ಫೋನ್ ಮಾಡಿದ್ದೀನಿ ಅಂದ್ರೆ ನೀವೇ ಲೆಕ್ಕ. ನಮ್ಗೆ ಏನು ಹೇಳಿದ್ರು ಸಸ್ಪೆನ್ಸ್ ಇಲ್ಲ ಅದು. ನಾವು ಫುಲ್ಲು ಸರ್ಪ್ರೈಸ್ ಆಗಕ್ಕೆ ಹೋಗಿ ಸ್ಟಾರ್ಟ್ ಮಾಡಿದ್ರು. ಅವರು ಫುಲ್ಲು ಟೈಟ್ ಆಗಿ ಹೇಳ್ತೀವಿ ಸುಮ್ಮನೆ. ನಾವು ಹಾಳಾಗಿ ಹೋಗ್ರಿ ಅಂತೇಳಿ ಮನೆಗೆ ಬಂದು 5,000 ರೂಪಾಯಿ ವಾಪಸ್ ಕೊಟ್ಟು ನೋಡ್ರಿ ನಿಮ್ಮ ಕತೆ ಅನ್ಕೊಂಡು ಸುಮ್ಮನೆ ತಡೆದ್ರಿ. ನೀವು ಕೇರಳ ಅಂತ ನೆನಪಾಯ್ತು, ಸ್ವಲ್ಪ ಲ್ಯಾಂಡ್ ಸ್ಲೈಡ್ಸು ಎಲ್ಲ ಆಗಿ ಕೇರಳ. ಅಲ್ಲ ಈಗ ಲ್ಯಾಂಡ್ ಸ್ಲೈಡ್ ಆಯಿತು, ಬಟ್ ಅವಾಗ ಲ್ಯಾಂಡ್ ಸ್ಲೈಡ್ ಇರಲಿಲ್ಲ. ಸುಮ್ಮನೆ ಹೋಗಿ ಒಂದು ಹಿಂಗೆ ದೂರದಲ್ಲಿ ಹಿಂಗೆ ಬೆಟ್ಟ ತೋರಿಸಿ ಅದೇ ಕೇರಳ ಅಂತೇಳಿ ವಾಪಸ್ ಬಂದಿದ್ರು, ಏನು ಬೇಜಾರಾಗ್ತಿರ್ಲಿಲ್ಲ. ಮನೆಯಾಳು ಕ್ಯಾನ್ಸಲ್ ಮಾಡಿಬಿಟ್ರು ಟ್ರಿಪ್ನೆಲ್ಲ. ಮೇಕ್ ಮೈ ಟ್ರಿಪ್ ಇದ್ದಿದ್ದು ಕ್ಯಾನ್ಸಲ್ ಮೈ ಟ್ರಿಪ್ ಆಗೋಯ್ತು ನನ್ನ ಲೈಫಾಗಿ. ಮತ್ತು ಈಗಲೂ ಹೋಗ್ಲಿಲ್ಲ ಕೇರಳಕ್ಕೆ, ನಾನು ಗೋವಾಗೂ ಹೋಗ್ಲಿಲ್ಲ. ಕೆಮ್ಮಣ್ಣುಗುಂಡಿಗೆ ಹೋಗಿ ವೆದರ್ ಹಿಂಗಿರುತ್ತೆ ಕೇರಳದ್ದು ಅಂತೇಳಿ ಆಸ್ವಾದಿಸಿ ಬಂದ್ವಿ ನೋಡ್ರ. ಮನೇಲೆಲ್ಲ ಹೇಗೆ ಒಪ್ಪಿಸ್ತಾ ಇದ್ರಿ ನೀವು? ಡೈರೆಕ್ಟ್ ಗೋವಾಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರ, ಹತ್ರ ಇರೋ ಪ್ಲೇಸ್ಗಳು ಅಂತ ಹೇಳ್ತಾ ಇದ್ರ, ಇಲ್ಲ ಡೈರೆಕ್ಟ್ ಮನೇಲಿ ಒಪ್ಕೋತಾ ಇದ್ರ ಗೋವಾಗ ಹೋಗ್ತಾ ಇದ್ದೀವಿ? ಗೋವಾ ಅಂದ್ರೆ ಗೋವಾ ಮನೆ ಲೆಕ್ಕ. ಏನ್ ಗೋವಾ ತಮಾಷೆ ಅಲ್ಲ, ಗೋವಾ ಗಾನ್ ಅಂತೀವಿ, ಆದ್ರೆ ಮನೇಲೆಲ್ಲ ಗೋವಾ ಅಂದ್ರೆ ಅವೇ ಅಲ್ಲಿ ಅಷ್ಟೇ, ಅವೇ ಮನೆಯಿಂದ ಹೊರಗೆ. ಏನಂತ ಹೇಳ್ತೀವಿ, ಗೋವಾ ಹೋಗ್ತಿದ್ವಿ, ಏನಕ್ಕೆ ಹೋಗ್ತೀವಿ ಗೋವಾಕ್ಕೆ? ಏನೈತೆ ಅಂತ ಹೋಗ್ತೀವಿ. ಇವಾಗ ನಾನು ಚರ್ಚ್ ನೋಡಕ್ ಹೋಗ್ತೀನಿ ಅಂತ ಹೇಳಕ್ಕಾಗುತ್ತೆ?
ಏನಂತ ಬೀಚ್ ನೋಡಕ್ ಹೋಗ್ಬೇಕಂತ ಸಮುದ್ರ, ಆಮೇಲೆ ಹ್ಯಾಂಡಿಕ್ರಾಫ್ಟ್ಸ್. ಅದಕ್ಕೆ ಅಲ್ಲಿಗೆ ಹೋಗ್ತಾರೆ, ಕಾಸರಗೋಡ್ಗೆ ಹೋಗ್ರಿ ಅಂತಾರೆ, ಇಲ್ಲ ಉಡುಪಿಗೆ ಹೋಗ್ರಿ ಅಂತಾರೆ. ಹಂಗೆಲ್ಲ ಹೇಳೋದಾಗಿದ್ರೆ ಈ ಕಡೆ ಸೈಡ್ ಮಂಗ್ಳೂರ್ ಸೈಡ್ ಹೋಗ್ರಿ ಅಂತಾರೆ. ಮಂಗ್ಳೂರಾಗೂ ಬೀಚ್ ಐತೆ, ಮುರುಡೇಶ್ವರದಾಗೂ ಬೀಚ್ ಐತೆ. ಬೀಚ್ ಇದೆ. ಮತ್ತೆ ನಾವೇನ್ ಮಾಡ್ಬೇಕು? ಮನೆಗೆ ಹೇಗೆ ಒಪ್ಪಿಸ್ತಾ ಇದ್ರಿ ಸಾಫ್ಟ್ವೇರ್ ಮತ್ತೆ ಅದಕ್ಕೆ ನಮ್ಮ ಗ್ರೂಪ್ ಅಲ್ಲಿ ಒಬ್ರು ಇದ್ರು, ಅವ್ರು ಸ್ವಲ್ಪ ನಮ್ಮ ಮನೆಯಲ್ಲಿ ಅವ್ರ ಹೆಸರು ಹೇಳೋದು ಸ್ವಲ್ಪ ನಂಬಿಕೆ ಇತ್ತು. ಸೊ ಅವ್ರ ಮೇಲೆ ಪೂರ ನಾನ್ ನಂಬಿಕೆ ಆಗ್ತಿದ್ದೆ. ಅವ್ರ ಮೇಲೆ ಹೆಸರು ಹೇಳ್ಬಿಟ್ಟು ಹಿಂಗೈತಾ ಅಂದ್ರೆ ಹೆಸರು ಹೇಳಲ್ಲ, ಡೆಸ್ಟಿನೇಷನ್ ಹೇಳ್ತಿದ್ದೆ. ಡೆಸ್ಟಿನೇಷನ್ ಹೇಳ್ತಿರ್ಲಿಲ್ಲ. ಡೆಸ್ಟಿನೇಷನ್ ಹೇಳ್ಬಿಟ್ರೆ ಮುಗೀತು. ಆ ದಿಕ್ಕಿನ ಕಡೆ ಯಾರು ಬರುತ್ತೋ ಅದು ಹೇಳ್ತಿದ್ವಿ. ಗೋವಾ ಅಂದ್ರೆ ಕಾಸರಗೋಡು, ಇಲ್ಲಾಂದ್ರೆ ಕಾರವಾರ. ಇವಾಗ ಕಾರವಾರ ಅನ್ಕೊಂಡ್ಬಿಡೋದು. ಇವಾಗ ಕಾರವಾರದಿಂದ ಗೋವಾಗ ಒಂದ್ 50-60 ಇರ್ಬೋದು. ಹೋಗೋದು ಗೋವಾಗೆ, ಹೇಳೋದು ಕಾಸರಗೋಡಿಗೆ. ಫೋನ್ ಸ್ವಿಚ್ ಆಫ್ ಮಾಡ್ಕೋಬೇಕು. ಸ್ವಿಚ್ ಆಫ್ ಮಾಡ್ಕೋಬಾರ್ದು. ಸ್ವಿಚ್ ಆಫ್ ಮಾಡ್ಕೊಂಡ್ರೆ ಅದು ಯಾವ್ದು ಕೊಂಕಣಿ ಗೋವಾ ಬಸ್ಸಲ್ಲಿ ಹೇಳ್ಬಿಡ್ತದೆ ಅದು. ಅವಾಗ ಗೊತ್ತಾಯ್ತಲ್ಲ, ಇವಾಗ ಕಾರವಾರದಾಗ ಯಾರು ಕೊಂಕಣಿ ಮಾತಾಡ್ಕೊಂಡ್ರೆ ಇದು ಏನ್ ಮಾಡಕ್ಕಾಗಲ್ಲ. ಸುಳ್ಳು ಹೇಳಬೇಕು. ಈಗ ಇದರಲ್ಲಿ ಅದನ್ನೆಲ್ಲ ಈಗ ತರಬೇಡಿ, ಇನ್ನೊಂದು ಎಪಿಸೋಡ್ ಅಲ್ಲಿ ಟ್ರಿಪ್ ಅಲ್ಲೆಲ್ಲ ಸತ್ಯ ಹರಿಶ್ಚಂದ್ರ ಆಗಕ್ ಹೋಗ್ಬಾರ್ದು. ಇಲ್ಲ ಅಂದ್ರೆ ನೀವ್ ಮತ್ತೆ ಮನೆಯಲ್ಲೇನೆ ಕುತ್ಕೊಂಡು ನೋಡಪ್ಪ ಅಲ್ಲ ತಂದೆ ಅಂತ ಹಾಡು ಹೇಳ್ಬೇಕಾಗುತ್ತೆ. ಅಲ್ಲ ನೋಡ್ಬೇಕು ಅಂದ್ರೆ ಸ್ವಲ್ಪ ಕೇಳ್ತಾ ಇರೋದು, ಎರಡು ಹೋಗ್ ಬಂದಿರೋ ಟ್ರಿಪ್ ಹೆಂಗ್ ಹೋದೆ ಅಂತ ಕೇಳೋದಕ್ಕೆ. ಇದೀಗ ಬೇಡ, ಮುಂದೆ ರಿವೀಲ್ ಮಾಡೋಣ. ಅಲ್ಲ ಹೋಗ್ ಬರೋದು ಎಲ್ಲರೂ ಹೋಗ್ ಬರ್ತಾರೆ, ಅದಕ್ಕೇನಿಲ್ಲ. ಹೋಗ್ ಬರ್ತಾರೆ ಇರೋ ಕತೆ ಹೇಳ್ಬೇಕಲ್ಲ, ಅದು ಕತೆ ಬೇಕೇ ಬೇಕು. ಅಲ್ಲ ಅದಕ್ಕೆ ನನ್ ಬೇಡ ಈ ಎಪಿಸೋಡ್ ಸಕ್ಸಸ್ಫುಲ್ ಆಗುತ್ತೆ, ಅನ್ಸಕ್ಸಸ್ಫುಲ್ ಸ್ವಲ್ಪ ಕೇಳಬೇಕು. ನಮ್ಮನೇಲಂತೂ ಹೋಗ್ಬಿಟ್ಟು ಗೋವಾ ಟ್ರಿಪ್ ಪ್ಲಾನ್ ಮಾಡ್ತಿದೀವಿ ಅಂದ್ರೆ ಮೇಲಿಂದ ಕೆಳಗಡೆ ಒಂದ್ಸಲಿ ಸ್ಕ್ಯಾನ್ ಹಾಕೋರು, ಕಣ್ಣಲ್ಲೇ ವಾರ್ನಿಂಗ್ ಕೊಟ್ಟು ವಾಪಸ್ ಹೋಗು ಅಂತ ಕಳಿಸ್ತಾ ಇದ್ರು ನಿಮ್ಗೆ. ಸೊ ನಿಮ್ದು ಹೀಗೆ ಯಾವ್ದಾದ್ರು ಗೋವಾ ಟ್ರಿಪ್, ಬೇರೆ ಟ್ರಿಪ್ ಯಾವ್ದಾದ್ರು ಕ್ಯಾನ್ಸಲ್ ಆಗಿದೆಯಾ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಸೈನಿಂಗ್ ಆಫ್ ವಿತ್ ಸ್ಪಾಯ್ಲರ್ ಸುನಿಲ್, ಸಾಫ್ಟ್ವೇರ್ ಸಿದ್ದು, ಮಿಸ್ಟರ್ ಬೋಗ್ಸ್. ನಮಸ್ಕಾರ. ನಮಸ್ಕಾರ, ಮತ್ತೆ ಸಿಗೋಣ.